ಏನೋ ಸರಿ ಇದೆ, ಆದ್ರೆ ವ್ಯವಸ್ಥೆ ಮಾಡ್ಕೊಳಕ್ಕಾದ್ರೂ ನಮ್ಮ ಹತ್ರ ಏನಿದೆ? ನಿಮ್ ಭಾವ ಗಿಳಿಗೆ ಹೇಳ್ದ ಹಣ ತಗೊಂಡು ಹೋಗಿ, ದವಸ ಧಾನ್ಯ ತಗೊಂಡು ಹೋಗಿ ಅಂತ. ಆದ್ರೆ ನಿನ್ನ ಗಂಡ ಆ ಪರಿಗ್ರಹ ವ್ರತ ಮುಂದೆ ಮಾಡಿ ಏನು ತಗೊಳ್ದೆ ಬಂದ. ಈಗ ನೋಡು, ಎಲ್ಲ ಎಡವಟ್ಟ ಕೂತಿದೆ. ಅವ್ರು ಯಾವತ್ತೂ ತಪ್ಪು ಮಾಡೋರಲ್ಲ ಅಮ್ಮ. ಅವ್ರ ಉದ್ದೇಶ ಏನಿದೆಯೋ, ಯಾಕೆ ಹಾಗೆ ಮಾಡಿದ್ರೋ ಅವ್ರಿಗೆ ಗೊತ್ತು. ಈಗ ಅವ್ರನ್ನ ದೂರೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಒಂದು ಕೆಲಸ ಮಾಡೋಣ, ಸದ್ಯಕ್ಕಿದನ್ನ ಮಾರಿ ಮನೆ ನಡೆಸೋಣ. ಅಷ್ಟರಲ್ಲಿ ಮಠದ ಕಡೆಯಿಂದ ಪಡಿ ಬರ್ಬೋದು. ಹಾಕೋ ಹಾಕೋ ಅಂದೆ. ಇಲ್ಲ ಸರ್ಸು, ನಿನ್ನ ಬಳೆಗಳನ್ನ ಮಾರಿ ಜೀವನ ನಡೆಸೋ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬರೋದು ಬೇಡ. ನೋಡು, ಅವನ್ ಬರ್ಲಿ, ಅವನೇನು ಹೇಳ್ತಾನೋ ನೋಡೋಣ. ನಾವೇ ಯಾವ ತೀರ್ಮಾನಕ್ಕೂ ಬರೋದು ಬೇಡ. ಅರ್ಥ ಆಯ್ತಾ? ಆಯ್ತಮ್ಮ. ವಿದ್ಯೆ ಮಿತ್ರ ಪ್ರವಾಸೇ ಚ ಭಾರ್ಯಾ ಮಿತ್ರ ಗೃಹೇಶು ಚ ವ್ಯಾಧಿತಾನಾಂ ಔಷಧ ಮಿತ್ರ ಧರ್ಮೇ ಮಿತ್ರ ಮೃತ್ಯಸ್ಯ ಚ. ಅಂದ್ರೆ ವಿದ್ಯೆ ಪ್ರವಾಸದಲ್ಲಿ ಸ್ನೇಹಿತ, ಮನೆಯಲ್ಲಿರುವಾಗ ಹೆಂಡತಿಗೆ ಸ್ನೇಹಿತ, ರೋಗಿಗೆ ಔಷಧವೇ ಸ್ನೇಹಿತ, ಮರಣದ ನಂತರ ಧರ್ಮವೇ ಸ್ನೇಹಿತ. ವಿದ್ಯೆ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಮನುಷ್ಯ ಬದುಕೋದಕ್ಕೆ ವಿದ್ಯೆ ಅಗತ್ಯ ಇಲ್ಲ, ಹುಟ್ಟಿನಿಂದ ಪಡ್ಕೊಂಡಿರುವ ಜ್ಞಾನವೇ ಸಾಕು. ವಿಕಾಸ ಸೃಷ್ಟಿಯ ನಿಯಮ, ವಿದ್ಯೆ ಅದರ ತಾಯಿ. ವಿದ್ಯೆ ವಿಕಾಸ ಅಲ್ಲ, ವಿನಾಶ. ವಿದ್ಯೆಯಿಂದನೇ ಪ್ರಶ್ನೆಗಳು, ಪ್ರಶ್ನೆಗಳಿಂದನೇ ಉತ್ತರಗಳು, ಉತ್ತರದಿಂದಲೇ ಹುಡುಕಾಟ, ಹುಡುಕಾಟದಿಂದಲೇ ಆಕ್ರಮಣ, ಆಕ್ರಮಣದಿಂದಲೇ ಯುದ್ಧ, ಯುದ್ಧದಿಂದಲೇ ವಿನಾಶ. ನಿಮ್ಮದು ವಿತಂಡವಾದ ಅಲ್ಲ, ವಾಸ್ತವವಾದ. ಬದುಕು ನಿಂತ ನೀರಲ್ಲ, ಹರಿಯುವ ನದಿ. ಸಂಸ್ಕೃತಿ, ಸಂಸ್ಕಾರ, ಆಹಾರ ಹರಿಯುವ ನದಿಯಿಂದಲೇ ಹೊರತು ನಿಂತ ನೀರಿಂದ ಅಲ್ಲ. ಮನುಷ್ಯ ನಿಂತ ನೀರಿನ ಹಾಗೆ ಪ್ರಾಣಿ ಪಕ್ಷಿಗಳಂತೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ವಿಶೇಷ ಶಕ್ತಿ ಇದೆ, ಜ್ಞಾನ ಇದೆ, ಭಾಷೆಗಳನ್ನು ಕಲಿತಿದ್ದಾನೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ಮುಂದುವರೆದಿದ್ದಾನೆ. ಅದೆಲ್ಲವೂ ಸಾಧ್ಯವಾಗಿದ್ದು ವಿದ್ಯೆಯಿಂದ ಲಭಿಸಿದ ಜ್ಞಾನದಿಂದ. ಬದುಕೋದು ಅಷ್ಟೇ ಮುಖ್ಯ ಅಲ್ಲ, ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ. ಹೇಗೆ ಬದುಕಿದ್ರು ಕೊನೆಗೆ ಎಲ್ಲರೂ ಸಾಯಲೇಬೇಕು. ಹುಟ್ಟಿದ ಮೇಲೆ ಸಾಯುವುದು ಪ್ರಕೃತಿಯ ನಿಯಮ. ಹಾಗಂತ ಬದುಕನ್ನ ಅದರಿಷ್ಟದಂತೆ ಬಿಡಲಾಗುವುದಿಲ್ಲ. ಶಿಲೆ ಕೆತ್ತಿದರೆ ಶಿಲ್ಪ ಹೇಗೋ, ಮರ ಕೆತ್ತಿದರೆ ಮನೆ ಹೇಗೋ, ಹಾಗೆ ಬದುಕನ್ನ ಕೆತ್ತಿ ಸುಂದರ ಮೂರ್ತಿಯನ್ನಾಗಿಸಬೇಕು. ಅದಕ್ಕೆ ಅಕ್ಷರ ಬಹಳ ಮುಖ್ಯ. ಮೋಡ ಮಳೆ ಸುರಿಸುತ್ತೆ, ಮನುಷ್ಯ ಬೀಜ ಬಿತ್ತುತ್ತಾನೆ, ಭೂಮಿ ಬೆಳೆ ಬೆಳೆಯುತ್ತೆ. ಅದಕ್ಕೆ ಯಾವ ವಿದ್ಯೆ ಅಗತ್ಯವೂ ನಮಗಿಲ್ಲ.